ಹೊರಗಡೆ ಅವ ಅಣ್ಣ ಪಾಡಿಗೆ ಅವ ಅಣ್ಣ ಹೊಡಿತಿರ್ಲಿ, ನಾವು ಹೋಗಿ ಅವ ಅಣ್ಣಂಗೆ ತಿಂಡಿ ತಾಂಬಿಟ್ಟು ಮೊಳೆ ಫೈನಲಿ ಇಷ್ಟು ಮುಗಿಸ್ತು ಅವ ಅಣ್ಣ. ಬೆಳಗ್ಗೆ 8 ಗಂಟೆಗೇನೋ ಬಂದಿದ್ದು, ಟೈಮಿಂಗ್ ಗೊತ್ತಿಲ್ಲ ಗೈಸ್, ಟೈಮ್ ನೋಡ್ತೀನಿ ಆಮೇಲೆ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ದಿ ನೆಕ್ಸ್ಟ್ ಡೇ ಗಾಡಿ ತಗೊಂಡು ಹೋಗ್ತಾ ಇದೀವಿ ಇವತ್ತು. ಆ್ಯಕ್ಚುಲಾಗಿ ಇವಾಗ ಟ್ಯಾಕ್ಟ್ರಿ ತರೋಕ್ಕೆ ಮಾಡಿದವ್ರಿಗೆಲ್ಲ ಟ್ಯಾಕ್ಟ್ರಿ ತಗೊಂಡು KB ಕ್ರಾಸ್ಗೆ ಹೋಗ್ತಾ ಇದೀವಿ. ಅದು ಯಾಕೋ ಸ್ಟಾರ್ಟಿಂಗ್ ಟ್ರಬಲ್ ಆಗೈತೆ ದೇವ್ರಿಗೆ, ಏನು ಅಂತ ಗೊತ್ತಿಲ್ಲ. ಈಗ ಅದನ್ನೊಂದು ಚೆಕ್ ಮಾಡಿಸ್ಕೊಂಡು ಬೈಕ್ ನಮ್ಮ ಹುಡುಗಂಗೆ ವಾಪಸ್ ಕೊಟ್ಟು ಕಳಿಸ್ಕೊಡ್ತೀವಿ. ನೋಡಿದೇವ್ರುಗಳೇ ಬಾನ್ಸ್ ಅಂತ ಹತ್ತತ್ರ ರೀಚ್ ಆಗಿದ್ದೀವಿ. ಸಾಂಗ್ ಹಾಕೊಂಡು ಹೊಳ್ತಾವ್ ನಮ್ಮ ಹುಡುಗ. ನೋಡ್ರಿ ಬನ್ನಿ, ಇಲ್ಲಿಂದ ಸೀದಾ ತುರುವೇಕೆರೆಗೆ ಹೋಗೋಣ. ಇವಾಗ ಯಾವ್ದುಗಳೇ ತುರುವೇಕೆರೆ ರೀಚ್ ಆಗಿದ್ದೀನಿ. ನಾಳೆ ತುರುವೇಕೆರೆ ಕೆರೆಗಳೇ ಫುಲ್ 30 ಚೀಲ ಹಾಕಿರೋದು. ಫೈನಲಿ ಮನೆ ಹತ್ರ ಬಂದು ನೋಡಿ, ಬೆಳಗ್ಗೆ ಹಾಕ್ಬೇಕಾದ್ರೆ ಸಿಗ್ತೀನಿ. ಇಷ್ಟೇ ವಿಡಿಯೋ ಬರೋದಾಗ ನೆನೆ ಗೊಬ್ಬರ ತಂದಿದ್ದಲ್ಲ, ಇವತ್ತು ಗೊಬ್ಬರ ಆಗೋಕ್ಕೆ ಬಂದವ್ರೆ ಗೊಬ್ಬರ ಹಾಕ್ಬಿಟ್ಟು ನೋಡಿ ದೂರಗಳೇ. ಇದನ್ನೆಲ್ಲ ಕೆಳಗಡೆ ಮುಗಿಸೋರೆ. ಇವಾಗ ಅವೆಲ್ಲ ಲೋಡ್ ಆಗೋ ಚೀಲ ಹಾಕ್ತವ್ರೆ. ಇವಾಗ ಇದ್ರಗಳೇ ಹಾಕ್ತವ್ರೆ. ಎಷ್ಟೆಷ್ಟು ಹಾಕ್ತಿದ್ಯಾ ಒಂದೊಂದು ಮರಕ್ಕೆ? 6 ಬೀಳ್ತಾಯ್ತಾ? 6 ಒಂದರಲ್ಲಿಗೆ 3 kg. ನೋಡಿದವ್ರುಗಳೇ, ಅವತ್ತು ಇಷ್ಟು ಬಿಟ್ಟಿದ್ವಲ್ಲ, ಇವಾಗ ಇಷ್ಟು ಹೊಡಿಯೋಕ್ಕೆ ಬೆಳಗ್ಗೆ ಎಷ್ಟು ಹಣ ಟೈಮ್? ಇವಾಗ ಇಲ್ಲೇ ಫೋನ್ ಐತಿ, 8:15 ಗೈಸ್ ಟೈಮು. 8:15ಕ್ಕೆ ಕರ್ಕೊಂಬಂದು 8:15ಗೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತು ಕೆಲಸಗಳು ಬೇರೆ ಬೇರೆ ಇದ್ದಾವೆ, ಅದು ಏನೇನು ಅಂತ ತೋರಿಸ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ. ನೋಡಿರಿ ಈಗ ಹಾಕೊಂಡು ಇವಾಗ ಮಿಷಿನ್ ಸ್ಟಾರ್ಟ್ ಮಾಡಿ ಇಷ್ಟು ಏನೈತಿ ಇಷ್ಟು ಮುಗಿಸ್ಬಿಟ್ಟು ಅವ್ರು ಬೇರೆ ಮಿಷಿನ್ ಕೇಳ್ತವ್ರೆ ಗೈಸ್. ಆ ಮಿಷಿನ್ ತಗೊಂಡೋಗಿ ಕೊಟ್ಬಿಟ್ಟು ಬರಬೇಕು. ಮಿಷಿನ್ ಕೊಟ್ಬಿಟ್ಟು ನಮ್ಮ ಹುಡುಗರು ಟ್ಯಾಕ್ಟ್ರಿ ತಂದು ಇವತ್ತು ಗೊಬ್ಬರ ಹಾಕೊಂಬಂದು ನಾಳೆ ಅಂತ ತೋರಿಸ್ತೀನಿ. ನೋಡಿರಿ ಇಷ್ಟೈತಲ್ಲ, ಇಷ್ಟು ಹೊಡಿಯುತ್ತೆ. ಇವಾಗ ಅಣ್ಣ ಎಷ್ಟೊತ್ತಿಗೆ ಮುಗಿಸುತ್ತಾ ನೋಡೋಣ ಬನ್ನಿ. ದೇವ್ರುಗಳೇ ಫೈನಲಿ ಮಿಷಿನ್ ಸ್ಟಾರ್ಟ್ ಮಾಡಿದ್ದಾರೆ, ಅಷ್ಟು ಮುಗಿಸ್ಬೇಕು ದೇವ್ರುಗಳೇ. ಎಷ್ಟೊತ್ತಿಗೆ ಮುಗಿಸೋದು ನೋಡೋಣ. ಇದನ್ನು ಮುಗಿಸ್ಕೊಂಡು ಇವಾಗ ಮನೆ ತಗೊಂಡು ಹೋಗಿ ದೊಡ್ಡ ಸ್ವಲ್ಪ ಕೆಲಸ ಐತೆ ದೇವ್ರುಗಳೇ. ಅದನ್ನು ಮುಗಿಸಿ ನಮ್ಮ ಹುಡುಗ ಟ್ಯಾಕ್ಟ್ರಿ ಹೋಗ್ಕೊಂಡು ಟ್ಯಾಕ್ಟ್ರಿ ಮೇಲೆ ಟ್ರೈಲರ್ ಮೇಲೆ ನೇಗ್ಲು ಹಾಕೊಂಬಂದು ಆಮೇಲೆ ಸೀದಾ ಹಂಗೆ ತುರುವೇಕೆರೆಗೆ ಹೋಗಿ 30 ಚೀಲ ಗೌರ್ಮೆಂಟ್ ಗೊಬ್ಬರ ಹಾಕೊಂಬರ್ಬೇಕು ಬೈಕ್. ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಈ ಅಣ್ಣನ ಮುಗಿಸಿ ಅಣ್ಣನ ಬಿಟ್ಬಿಟ್ಟು ನೆಕ್ಸ್ಟ್ ಏನು ಬೇರೆ ಕೆಲಸ ಐತಾ ಅದನ್ನು ಮುಗಿಸೋಣ. ಈಗ ಇಷ್ಟು ಮುಗಿಸಿ ಫಸ್ಟ್ ಅವ್ರು ಮಿಷಿನ್ ತಗೊಂಡು ಕೊಡಬೇಕು ಗೈಸ್. ನೋಡಿರಿ ಹೊಡಿತೈತೆ, ಅಲ್ಲೇ ಸ್ಟಾರ್ಟ್ ಮಾಡೈತೆ, ಹೊಡಿಲಿ ಬರ್ರಿ. ಇಲ್ಲೂ ಕೊಕ್ಕರೆಗಳು ಎಷ್ಟು ಬಂದವೆ ಅಂತನ ಈ ಬ್ಯಾಗ್ ಹಂಗೆ ನಮ್ಮ ತೋಟದೊಳಗೆ ಇಟ್ಬಿಡೋಣ ಬಂದಿದ್ದೇವ್ರುಗಳೇ. ನೋಡಿ ಇಲ್ಲೂ ಎರೆಹುಳ ಸಿಗ್ತವೆ ಅಂತ, ಎಷ್ಟು ಕೊಕ್ಕರೆಗಳು ಬಂದವೆ ಅಂತ ನೋಡಿ ತೋರಿಸ್ತೀನಿ. ಇವಾಗ ಹೆಂಗೆ ಹರಾಡ್ಕೊಂಡು ಹೋಗ್ತವೆ ನೋಡಿ, ಎರೆಹುಳ ಸಿಗ್ತವೆ ಅಂತ ಇಲ್ಲೂ ಬಂದ್ಬಿಟ್ಟವು ಅಲ್ಲೇನೆ. ನಮ್ಮ ತೋಟದೊಳಗೆ ಇಕ್ಕಿದ್ರೆ ಸೇಫು ನಮ್ಮ ಬ್ಯಾಗ್ಗಳೆಲ್ಲವ, ಹಾಗಾಗಿ ನಮ್ಮ ತೋಟದೊಳಗೆ ಇಕ್ಕೋಣ ಗೈಸ್. ಬನ್ನಿ ಇವತ್ತೇನೇನಾಗುತ್ತೆ ನೋಡೋಣ. ಒಂದು 2 ಅವರಿಗೆ ಮುಗಿಸ್ತೀನಿ ಅಂದೈತೆ ಅವಣ್ಣ, ಎಷ್ಟೊತ್ತಿಗೆ ಮುಗಿಸ್ತು ನೋಡೋಣ. ಅವಣ್ಣನೂ ಎಲ್ಲ ಬೇರೆ ತಕ್ಕ ಹೋಗ್ಬೇಕಂತ ಅರ್ಜೆಂಟಿಗೆ, ಹಾಗಾಗಿ ನಾನು ಮಿಷಿನ್ ಕೊಡಬೇಕು ಅಂತ ಅರ್ಜೆಂಟಾಗಿ ಹೋಗಿ ಎಳ್ಕೊಂಬಂದೆ ಬೆಳಗ್ಗೆ 8 ಗಂಟೆಗೆ ಹೋಗಿ. ಅಲ್ಲೆಲ್ಲೂ ಲಾಕ್ ಶೂಟ್ ಮಾಡೋಕ್ಕಾಗಲಿಲ್ಲ ಗೈಸ್, ಸೀದಾ ತೋಟಕ್ಕೆ ಬಂದೆ ಲಾಕ್ ಶೂಟ್ ಮಾಡಿದ್ದೀನಿ ಗೈಸ್. ನೋಡಿ ಹೊಡಿತಾವ್ರವರು, ಅವ್ರ ಪಾಡಿಗೆ ಅವ್ರು ಹೊಡಿಲಿ, ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ನಿಂತ್ಕೊಳ್ಳೋಣ ಬನ್ನಿ ಗೈಸ್. ಮುಗಿಸ್ಕೊಂಡು ಸೀದಾ ಹೋಗ್ಬೇಕು ಗೈಸ್ ಮನೆ ದೇವ್ರುಗಳೇ. ಅವ ಅಣ್ಣ ಪಾಡಿಗೆ ಅವ ಅಣ್ಣ ಹೊಡಿತಿರ್ಲಿ, ನಾವು ಹೋಗಿ ಅವ ಅಣ್ಣಂಗೆ ತಿಂಡಿ ತಾಂಬಿಟ್ಟು ಬರೋಣ ದೇವ್ರುಗಳೇ ಅಂತ ಹೇಳ್ತಾ ಬನ್ನಿ. ಇವಾಗ ಸೀದಾ ಹೋಗ್ಬೇಕಾದ್ರೆ ಸಿಗ್ತೀನಿ. ಅವ ಅಣ್ಣ ಪಾಡಿಗೆ ಅವ ಅಣ್ಣ ಹೊಡಿಲಿ, ಮುಗಿಸಿ ಅಲ್ಲಿಂದ ಅಲ್ಲಿವರೆಗೂ ನೋಡ್ರಿ, ಅಲ್ಲಿಂದ ಅಲ್ಲಿವರೆಗೂ ಅದು ಮುಗಿಸಿರ್ಲಿ, ನಾವು ಹೋಗಿ ಅಷ್ಟೊತ್ತಿಗೆ ತಿಂಡಿ ತರೋಣ ಬನ್ನಿ ಗೈಸ್ ಅಂತ ಹೇಳ್ತಾ ಬರ್ರಿ. ಇವಾಗ ಹೋಗ್ಬೇಕಾರೆ ನಿಮಗೆ ಸಿಗ್ತೀನಿ ಗೈಸ್. ಬರ್ರಿ ಇವಾಗ ಹೋಗೋಣ, ಹೊಳ್ಳೆಕೆರೆಗೆ ಹೋಗಿ ತಿಂಡಿ ತರೋಣ ಗೈಸ್. ಬರ್ರಿ ಹೋಗೋಣ, ತಿಂಡಿ ತಗೊಂಡು ಹೋಗೋಣ ಅಂತ ಬಂದು ತಿಂಡಿ ತಗೊಂಡು ಹೋಗೋಣ ಬನ್ನಿ ದೇವ್ರುಗಳೇ. ತಿಂಡಿ ನೀರನ್ನು ತಗೊಂಡು ಹೋಗ್ತಾ ಇದ್ದೀನಿ ಬರ್ರಿ. ಬೆಳಿಗ್ಗೆ ಈ ಕೋಲ್ಡ್ ಕ್ಲೈಮೇಟಿಗೆ ಆಗ್ತಿಲ್ಲ ಗಾಡಿ ಓಡಿಸೋಕ್ಕೆ, ಕಣ್ಣಲ್ಲೆಲ್ಲ ನೀರು ಬರ್ತಾವೆ ಬನ್ನಿ. ಇವಾಗ ಸೀದಾ ಕಾಸು ಹೋಗ್ಬಿಟ್ಟು ತಿಂಡಿ ತಿನ್ಬೇಕಾದ್ರೆ ಸಿಗ್ತದೆ. ಅಣ್ಣ ಮಿಷಿನ್ ಹೊಡಿತೈತೆ, ಯಾವ್ಯಾವ ಕೆಲಸಗಳು ಅಂತ ಮಾಡೋದಂತ ಗೊತ್ತಿಲ್ಲ. ಬರ್ರಿ ಸೀದಾ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಮಾತಾಡಿರೋ ನಮ್ಗೆ ಏನು ವಿಡಿಯೋದಲ್ಲಿ ಕೇಳಿಸಲ್ಲ ಗೈಸ್. ಬನ್ನಿ ಹೋಗೋಣ. ಇವಾಗ ತಿಂಡಿ ತಾನು ಸ್ಪಾಟಿಗೆ ಬಂದಿದ್ದೀನಿ. ಅಲ್ಲಿಂದ ಬಿಟ್ಟೋಗಿರೋದು ಇಲ್ಲಿ ಒಂದು ಮಾಡಿ ಈ ಪಟ ಹೊಡೆದು ಇಲ್ಲಿಂದ ಏಕ ಹೋಗ್ಬಿಟ್ಟೈತೆ ಗೈಸ್. ಇಲ್ಲಿಂದ ಏಕ ಇವಾಗ ತಿಂಡಿ ನಿಲ್ಲಿಸ್ಬಿಟ್ಟು ತಿಂಡಿ ಆದಮೇಲೆ ಈಗ ಪೂರ ಕಂಪ್ಲೀಟ್ ಮಾಡೋಣ ಗೈಸ್. ತಿಂಡಿ ತಿನ್ನೋಣ ಬರ್ರಿ. ತುಂಬ ತಿಂಡಿ ಆಗಿರುತ್ತೆ ಅನ್ಕೊಂತೀನಿ. ನಾವು ಇವಾಗ ತಿಂಡಿ ತಿಂದ್ಬಿಟ್ಟು ಟೈಮಲ್ಲಿ 10 ಗಂಟೆ ಆಗಿದೆ ಗೈಸ್. ಇವಾಗ ತಿಂಡಿ ತಿಂದ್ಬಿಟ್ಟು ಪೂರ ಹೊಡೆಯೋದು ಗೈಸ್. ಇವ ಅಣ್ಣ ನಿಲ್ಸಿದ್ರೆ ಇವಾಗ ತಿಂಡಿ ತಿನ್ಬೋದು ಗೈಸ್ ಆರಾಮ್. ಇವಾಗ ತಿಂಡಿ ಆಯ್ತು, ಇವಾಗ ತಿರ್ಗಾ ಸ್ಟಾರ್ಟ್ ಮಾಡೋರೆ. ತಿಂಡಿ ಆಗಿ ಸ್ಟಾರ್ಟ್ ಮಾಡೋರೆ. ನಾನು ತಿಂಡಿ ತಿಂದು ಇವಾಗ ಹೋಗ್ತಾ ಇದ್ದೀನಿ ಮಂತಲ್ಲಿ ಒಂಚೂರು ಇವತ್ತು ದೇವಸ್ಥಾನ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ. ದೇವಸ್ಥಾನದ ಹೋದ್ಲಾಗು ನೋಡಿರ್ತೀರ ಅನ್ಕೋತೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದ್ರದ್ದು ಇಲ್ಲಿ ಮೇಲ್ಗಡೆ ಇದು ಬರುತ್ತೆ ನೋಡಿರಿ, ಇದ್ರದ್ದು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ. ಆಮೇಲೆ ಇವಾಗ ಹೋಗಿ ಅದನ್ನು ಪೂಜೆ ಮಾಡಿ ಅಲ್ಲಿಂದ ತುರುವೇಕೆರೆಗೆ ಹೋಗಿ ಸಾಯಂಕಾಲ ಬಂದು ಹೋಗಿ ಟ್ಯಾಕ್ಟ್ರಿ ತಗೊಂಬಂದು ಯಪ್ಪ ಕತೆ ಗೈಸ್ ನೋಡೋಣ ಬನ್ನಿ. ಇವಾಗ
ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ತರೋಣ ಅಂತ ಇಲ್ಲೇ ಟೇಳಿಗೆ ಹೋಯ್ತಾ ಇದ್ದೀನಿ. ಪೆಟ್ರೋಲ್ ತಗೊಂಬಿಟ್ಟು ಬರೀ ಮಿಷಿನ್ ಹತ್ರ ತಗೊಂಡೋಗಿ ಕೊಟ್ಬಿಟ್ಟು ನಾನು ಮನೆಗೆ ಬಂದು ಪೂಜೆ ಮಾಡ್ಬಿಟ್ಟು ತುರುವೇಕೆರೆಗೆ ಹೊಡಬೇಕು ಮಿಷಿನ್ ಮುಗಿಸ್ಕೊಂಡು. ಬರ್ರಿ ಇವಾಗ ಹೋಗಿ ಪೆಟ್ರೋಲ್ ತಗೊಂಡು ಹೋಗ್ಬೇಕಾದ್ರೆ ಸಿಗ್ತೀವಿ, ಸೀದಾ ತಾಡ್ತಾಗ ಹೋಗಿ ಸಿಗ್ತೀವಿ. ನೋಡಿದವ್ರುಗಳೇ ಪೆಟ್ರೋಲ್ ತಗೊಂಡು ಹೋಗ್ತಾ ಇದೀವಿ. ಇವಾಗ ಬರ್ರಿ ಪೆಟ್ರೋಲ್ ತಗೊಂಬಿಟ್ಟು ಹೋಗುವ ಸೀದಾ. ಇದ್ರಲ್ಲಿ ಇದ್ದಿದ್ದು ಪೆಟ್ರೋಲ್ ಅದಕ್ಕೆ ಡಂಪ್ ಮಾಡಿ ಅದ್ರಲ್ಲಿ 1 ಲೀಟ್ರ್ ಪೆಟ್ರೋಲ್ ಆಗೈತೆ. ಇವಾಗ ಇವ ಅಣ್ಣ ಹಿಂಗೆ ಆಟಾಟ ಹೊಡಿಯೋದು ಹೇಗ ಹೋಗ್ಬಿಟ್ಟೈತೆ ಹೊಡ್ಕೊಂಡು ಉದ್ದುದ್ದ ಹೋಗ್ಬಿಟ್ಟೈತೆ. ಹೊಡಿತಾ ಇರಲಿ ಬರ್ರಿ, ನಾವು ಹೋಗಿ ಗಾಡಿ ಬೇರೆ ಪಂಚರ್ ಹಾಕ್ಸಕ್ಕೆ ಕೊಟ್ಟು ಕಳಿಸ್ಬೇಕು. ಬಾಕ್ಸರು ಪಂಚರ್ ಆಗೈತಿ, ಅದು ನಮ್ಮ ಹುಡುಗನ ಪಂಚರ್ ಹಾಕ್ಸಕ್ಕೆ ಕೊಟ್ಟು ನಾನು ಒಂದು ಪಂಚರ್ ಹಾಕ್ಸ್ಕೊಂಬರೋದ್ರೊಳಗೆ ಇನ್ನೂ ಹೋಗಿ ಪೂಜೆ ಮಾಡೋಕ್ಕಾಗಿಲ್ಲ ಗೈಸ್. ಬನ್ನಿ ಇವಾಗ ಹೋಗಿ ಪೂಜೆ ಮಾಡೋಣ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಮೋಸ್ಟ್ಲಿ. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಬಂದೆ ತೋಟದ ಹತ್ರ. ಬರ್ರಿ ಇವಾಗ ಅಣ್ಣ ಎಷ್ಟು ಮುಗಿಸೈತೆ ಏನು ಅಂತ ನೋಡೋಣ, ಮುಗಿಸ್ಕೊಂಡು ನೋಡೋಣ ಟ್ಯಾಕ್ಟ್ರಿ ಎಷ್ಟೊತ್ತಿಗೆ ತರೋಕ್ಕೆ ಹೋಗೋದು ಅಂತ ನಾನು ಹೇಳ್ತೀನಿ. ಮುಂದೆ ಅಪ್ಡೇಟ್ ಮಾಡೋದಿರ್ತೀನಿ ದೇವ್ರುಗಳೇ. ಹಾಗಾಗಿ ಇನ್ನು ಮುಂದೆ ನೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ. ಫೈನಲಿ ಇಷ್ಟು ಮುಗಿಸೋರೆ, ಇನ್ನೊಂದು ಅರ್ಧ 1 ಗಂಟೆಗೆ ಮುಗಿಸ್ಬೋದು. ನಾನು ಏನು ಮಾಡೋಣ ಗೈಸ್, ಇದು ಏನೇ ಯೋ ಇನ್ನೂ ಮುಗಿಸಿಲ್ವಲ್ಲ ಯೋ. ಹಾಂ ಏನಯ್ಯ ಇನ್ನೂ ಮುಗಿಸಿಲ್ಲ? ಏನು ಮಾಡೋಂಗಿಲ್ಲ ಗೈಸ್, ವಿಧಿ ಇಲ್ಲ, ಮುಗಿಸಲ್ಲ ಇವರು, ನಾವು ಬಿಡಲ್ಲ, ಮುಗಿಸೋತಕ್ಕವ. ನೋಡೋಣ ಬನ್ನಿ. ಸೊಸಿಗೆ ಹಿಂಗೆ ಬಳ್ಳಿಗಳು ಕಟ್ಕೊಂಡಿರ್ತಾವಲ್ಲ ಅವನ್ನ ಬಿಡ್ಸೋಣ ಬನ್ನಿ ದೇವ್ರುಗಳೇ. ಕಟ್ಕೊಂಡು ನೋಡಿ ಹೆಂಗೆ ಆಗಿದ್ದಾವೆ ದೇವ್ರುಗಳೇ ಅಂತ. ಕಟ್ಕೊಂಡ್ಬಿಟ್ರೆ ಇವು ಬೆಳವಣಿಗೆಗೆ ಹಿಂಸೆ ಆಗ್ತಾವೆ ದೇವ್ರುಗಳೇ. ಹಾಗಾಗಿ ಇವ್ನು ಬಿಡಿಸ್ತಾ ಹೋಗ್ಬೇಕು ದೇವ್ರುಗಳು. ಇದ್ದೀನಿ ಆದಷ್ಟು ಎಲ್ಲದರಲ್ಲೂ ಹಂಗೆ ಆಗೋ ದೇವ್ರುಗಳೇ. ಎಲ್ಲ ಸಸಿಲು ನೋಡಿ ಈಗ ಎಷ್ಟು ಫ್ರೀ ಆಯ್ತು ನೋಡಿ. ಇದ್ರಲ್ಲಿ ನೋಡಿ ಬೆಳ್ಳಿ ಹೆಂಗೈತೆ ಅಂತ ನೋಡಿ ಆಗಿರೋದು ನೋಡಿ. ಇದು ಬೆಳೆಯೋಕ್ಕೂ ಬಿಡಲ್ಲ ದೇವ್ರುಗಳು. ಕೆಂಜಿಗ ಬೇರೆ ಕಡಿತಾವೆ ದೇವ್ರುಗಳೇ ನೋಡಿ. ಕೆಂಜಿಗ ಇದಾವೆ ಗೈಸ್, ಇದರಲ್ಲಿ ಕಾಣಿಸ್ಲಿಲ್ಲ, ಕೈ ಇಟ್ಬಿಟ್ಟೆ ಕಡಿದ್ಬಿಟ್ಟು ದೇವ್ರುಗಳೇ ನೋಡಿ. ಕೈಯಲ್ಲೆಲ್ಲ ಹೆಂಗಾಯ್ತು ಅಂತ ಕಾಣಿಸ್ದಲ್ಲೇ ಕೈ ಇಟ್ಟಿರಿ ಹಿಂಗೆ ಆಗುತ್ತೆ. ಫೈನಲಿ ಇಷ್ಟು ಮುಗಿಸ್ತಾವಣ್ಣ. ಬೆಳಗ್ಗೆ 8 ಗಂಟೆಗೇನೋ ಬಂದಿದ್ದು, ಟೈಮಿಗೆ ಗೊತ್ತಿಲ್ಲ ಗೈಸ್, ಟೈಮ್ ನೋಡ್ತೀನಿ ಆಮೇಲೆ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ ಗೈಸ್. ಇವಾಗ ಇಷ್ಟೊತ್ತಿಗೆ ಮುಗ್ದಿದೆ. ಇವಾಗ ಇದಾದಮೇಲೆ ಮನೆ ತಗೋ ಹೋಗಿ ಅಣ್ಣನ ಬಿಟ್ಟು ಬಂದುಬಿಟ್ಟು ತುರುವೇಕೆರೆಗೆ ಹೋಗಿ ಒಂಚೂರು ಪರ್ಸ್ನಲ್ ಕೆಲಸ ಐತೆ ಗೈಸ್, ಅದನ್ನು ಮುಗಿಸಿ ಅಣ್ಣನ ಬಿಟ್ಟು ಬಂದ್ಬಿಟ್ಟು ಗೈಸ್ ಇವಾಗ ಅಲ್ಲೊಂಚೂರು ಬಳ್ಳಿ ಐತೆ, ಅದು ಹೊಡಿತೈತೆ. ಅಣ್ಣನ ಬಿಟ್ಟು ಬಂದುಬಿಟ್ಟು ಆಮೇಲೆ ಅವ್ರು ಮಿಷಿನ್ ತಗೊಂಡೋಗಿ ಟ್ಯಾಕ್ಟ್ರಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಅವ್ರು ಬೇರೆ ಟ್ಯಾಕ್ಟ್ರಿದೇನೋ ಕೆಲಸ ಅಂತವ್ರೆ. ಟ್ಯಾಕ್ಟ್ರಿದೇನೋ ಇರಲಿ, ಫಸ್ಟ್ ನಾನು ಹೋಗಿ ತರಬೇಕು ಅಂದರೆ ಅವ್ರಿಗೆ ಟ್ಯಾಕ್ಟ್ರಿ ಕೊಡ್ತಾರೆ. ಹಾಗಾಗಿ ಯೋಚನೆ ಮಾಡ್ತಿದ್ದೀನಿ ಏನು ಮಾಡೋಣ ಅಂತ ಗೈಸ್. ಅಲ್ಲಿಗೆ ಗೊತ್ತಾಗ್ತಿಲ್ಲ. ಫಸ್ಟಿಗೆ ತುರುವೇಕೆರೆಗೆ ಹೋಗಿ ನಂದೊಂದು ಪರ್ಸ್ನಲ್ ಐತೆ, ಅದೇನು ಅಂತ ಹೇಳೋಕ್ಕಾಗಲ್ಲ ನಿಮಗೆ. ಅದೊಂಚೂರು ಮುಗಿಸ್ಕೊಂಬಂದು ಆಮೇಲೆ ಒಂದು 3 ಗಂಟೆ ಹಂಗೆ ಸಿಗ್ತೀನಿ ಗೈಸ್. ಅಲ್ಲಿದವ್ರುಗಳೇ ಮನೆ ಮುಂದೆ ಒಂಚೂರು ಇತ್ತು ಹೊಡ್ಸೋದು, ಅದನ್ನು ಹೊಡಿಸ್ತಾ ಇದ್ದೀನಿ. ಇಲ್ಲೆಲ್ಲ ಶೆಡ್ ಪಕ್ಕ ಅಲ್ಲಿ ಇಲ್ಲಿ ಎಲ್ಲ ಮನೆ ಮುಂದೆ ಒಂಚೂರು ಇತ್ತು, ಅದನ್ನೇ ಹೊಡಿಸ್ತಾ ಇದ್ದೀನಿ. ಅದು ಮುಗಿಸಿರೆ ಇಲ್ಲೊಂಚೂರು ಐತೆ, ಇದನ್ನು ಮುಗಿಸ್ಬಿಟ್ಟು ಸೀದಾ ಅಣ್ಣನ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಗೈಸ್. ಅಣ್ಣನ ಕರ್ಕೊಂಡೋಗಿ ಬಿಟ್ಟು ಬಂದು ನಾನು ತುರುವೇಕೆರೆಗೆ ಹೋಗಿ ಬರಬೇಕು, ಅದೇ ಹೇಳಿದ್ನಲ್ಲ. ಹಂಗಾಗಿಲ್ಲ, ಇದೊಂಚೂರು ಹೊಡಿಸ್ತಾ ಇದ್ದೀನಿ. ಇನ್ನು ರೂಟಿಗೆ ಹೋಗಿರ್ತಾರೆ 1:15 ಅಲ್ಲ ಅಂತನ ಹೊಡಿಸ್ತಾ ಇದ್ದೀನಿ. ಹೊಡಿಸ್ಬಿಟ್ಟು ಅಲ್ಟು ಹೋಗ್ಬೇಕು ಗೈಸ್. ನೋಡಿರಿ ಇಲ್ಲೊಂಚೂರು ಹೊಡಿಬೇಕು, ಇಲ್ಲಿ ಅಲ್ಲಿ ಆ ಕಾಂಗ್ರೆಸ್ ಗಿಡ ಎಲ್ಲನೂ. ನೆನ್ನೆ ತುರುವೇಕೆರೆಗೆ ಹೋಗಿ ಬಂದು ಕೆಲಸ ಆಗಲಿಲ್ಲ. ಇವತ್ತು 15ನೇ ತಾರೀಕು ಸಂಕ್ರಾಂತಿ ಹಬ್ಬ ದೇವ್ರುಗಳೇ. ಹಂಗಾಗಿ ಇವತ್ತು ಮನೇಲಿ ಪೂಜೆ ಮಾಡಿ ನೆನ್ನೆ ಟ್ಯಾಕ್ಟ್ರಿ ತರಕ್ಕೆ ಹೋಗೋಕ್ಕಾಗಲಿಲ್ಲ, ಕಾಯಿ ಕೀಳ್ಸೋಕ್ಕಾಗಲಿಲ್ಲ ಇವತ್ತು ಗೈಸ್. ಹಾಗಾಗಿ ಇವತ್ತು ಆ ಗಾಡಿ ನೋಡಿ ಬಾಕ್ಸರು ನಮ್ಮ ಹುಡುಗ ಎಳ್ಕೊಂಡು ಹೋಗ್ತಾನೆ, ಪಂಚರ್ ಆಗ್ಬಿಟ್ಟೈತೆ ಗೈಸ್. ಅದು ಹೋಗಿ ಅದನ್ನು ಪಂಚರ್ ಹಾಕ್ಸ್ಕೊಂಬಂದು ಇವಾಗ ಪಂಚರ್ ಹಾಕ್ಸ್ಕೊಂಬರೋಣ ಅಂತ ಅಟ್ಟೇಳಿ ತಲಾಸಿ ಹೋಯ್ತಾ ಇದ್ದೀವಿ ಗೈಸ್. ತೋಂಕೆರೆಗೋ ಇಲ್ಲ ಅಟ್ಟೇಳಿ ಗೇಟ್ಗೆ ಹೋಗಿ ಪಂಚರ್ ಹಾಕ್ಸ್ಕೊಂಬರ್ಬೇಕು ಗೈಸ್. ಬನ್ನಿ ಪಂಚರ್ ಹಾಕ್ಸ್ಕೊಂಬಂದ್ಬಿಟ್ಟು ನಾಳೆ ಟ್ಯಾಕ್ಟ್ರಿ ತರಕ್ಕೆ ಹೋಗೋಣ. ನಾಳೆ ಟ್ಯಾಕ್ಟ್ರಿ ತರಕ್ಕೆ ಹೋಗ್ಬೇಕಾರೆ ಇಲ್ಲ ಅಂಗಡಿ ತಕ್ಕ ಹೋದ್ಮೇಲೆ ಸಿಗ್ತೀನಿ ಗೈಸ್. ದಿ ನೆಕ್ಸ್ಟ್ ಡೇ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ ಇವತ್ತು. ಆ್ಯಕ್ಚುಲಾಗಿ ಇವಾಗ ಟ್ಯಾಕ್ಟ್ರಿ ತರಕ್ಕೆ ಹೋಗ್ಬೇಕು ಗೈಸ್. ಯಾಕೆಂದರೆ ನೆನೆನೂ ಹೋಗಕ್ಕಾಗಲಿಲ್ಲ, ಮನೇನೂ ಹೋಗಕ್ಕಾಗಲ್ಲ ಗೈಸ್. ಇವಾಗ ಬೈಕು ಪಂಚರ್ ಹಾಕ್ಸ್ಕೊಂಡು ಅದನ್ನು ಚೈಸ್ ಪ್ಯಾಕೆಟ್ ಇದಾಗೈತೆ. ಈ ಬೈಕ್ ಬಿಟ್ಬಿಟ್ಟು ಹೋಗ್ಬಿಟ್ಟು ಟ್ಯಾಕ್ಟ್ರಿ ತರಬೇಕು ಗೈಸ್. ಕಟ್ರ ಅಂತ ಇದೆ ಗೈಸ್ ಬೈಕು. ಹಂಗಾಗಿ ಇವತ್ತು ಅಷ್ಟ ರೆಡಿ ಮಾಡ್ಕೊಂಡೈತೆ. ಹೋಗಿ ಟ್ಯಾಕ್ಟ್ರಿ ತಗೊಂಡು ಗೊಬ್ಬರ ಹಾಕೊಂಡ್ಬರ್ಬೇಕಾರೆಲ್ಲ ತೋರಿಸ್ತೀನಿ ಗೈಸ್. ನೋಡ್ತಾ ಇರಿ, ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ದೇವ್ರುಗಳೇ, ಇವಾಗ ಮಿಷಿನ್ ತಗೊಂಬಿಟ್ಟು ಹೋಗ್ತಾ ಇದ್ದೀವಿ ಸೀದಾ ನಮ್ಮ ಹುಡುಗಾರ ಮನೆ ತಕ್ಕೆ ಟ್ಯಾಕ್ಟ್ರಿ ತರೋಣ ಅಂತ ದೇವ್ರುಗಳೇ. ಇವಾಗ ಬರೀ ಸೀದಾ ಅಲ್ಲಿ ಟ್ಯಾಕ್ಟ್ರಿ ತರಬೇಕಾದ್ರೆ ಹೋಗ್ಬಿಟ್ಟು ಸೀದಾ ಅಲ್ಲಿ ಸಿಗ್ತೀನಿ. ನೋಡ್ರಿ ಮಿಷಿನ್ ಹಿಡ್ಕೊಂಡ್ಬಿಟ್ಟು ನಮ್ಮ ಹುಡುಗ ಮಿಷಿನ್ ತಗೊಂಬಿಟ್ಟು ನೋಡ್ರಿ ಬಾಕ್ಸರ್ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ.
ಈಗ ರೆಡಿ ಮಾಡ್ತಿಲ್ಲ ಇವ್ರುಗಳೇ ಮಿಷನ್ ಇಟ್ಬಿಟ್ಟು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ಫ್ರೈಡ್ ರೈಸ್ ತಿನ್ನೋಣ ಅಂತ ನಿಂತಿದ್ದೀವಿ ದಂಡೇಶ್ವರದಲ್ಲಿ. ಫ್ರೈಡ್ ರೈಸ್ ತಿಂದ್ಬಿಟ್ಟು ಸೀದಾ ಹೋಗೋದೇ ದೇವ್ರುಗಳೇ. ಈಗ ನಾವು ಓದಿರೋ ಸ್ಕೂಲ್ದು ದೇವ್ರುಗಳಿದ್ದು ದಂಡೇಶ್ವರದಲ್ಲಿ KPS ದೇವ್ರುಗಳೇ. ನಾನು ನಮ್ಮ ಹುಡುಗನ ಊಟ ಮಾಡ್ತಾಯಿದ್ವಿ. ಊಟ ಮಾಡಿಬಿಟ್ಟು ಹೋಗೋಣ ದೇವ್ರುಗಳೇ. ಇವಾಗ ಊಟ ಆಯಿತು, ಇವಾಗ ಹೊರಟಿದ್ದೀವಿ. ಬರ್ರಿ ಹೋಗೋಣ ಇವಾಗ. ಸೀದಾ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್ ನಮ್ಮ ಹುಡುಗರ ಮಂತಲ್ಲಿ. ಗಾಡಿ ಇಲ್ಲಿ ಮಿಷಿನ್ ಇಕ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಬನ್ನಿ ಸೀದಾ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನೋಡ್ರಿ. ಇವಾಗ ಮಿಷಿನ್ ಎತ್ಕೊಂಡು ಸೀದಾ ಗಾಡಿ ಎತ್ಕೊಂಡು ಹೋಗ್ತಾ ಇರೋದೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗುವ ನಿಮಗೆ ನಮ್ಮ ಹುಡುಗರ ಮಂತಗಳೇ. ನಮ್ಮ ಹುಡುಗ ಟ್ಯಾಕ್ಸಿ ತಗೊಂಡು ಹೋಗ್ತಾವನೆ, ನೇಗ್ಲಾಕ್ ಕಳಿಸಿದ್ದೀನಿ. ಬನ್ನಿರಿ ಇವಾಗ ನಾವು ಹಿಂಗಾಸಿ ಬೈಕಲ್ಲಿ ಹೋಗೋಣ KB ಕ್ರಾಸ್ಗೆ. ಎಲ್ಲ ಹಿಡ್ಕೊ ಕ್ಯಾಮ್ರಾ. ಬನ್ನಿ ಗೈಸ್ ಹೋಗೋಣ ಇವಾಗ. ಈ ಗಾಡೀಲಿ ಬಾಕ್ಸರ್ ಗಾಡಿ ನೋಡ್ರಿ ಸೌಂಡ್ ಆಗ್ತೈತೆ. ಬಾಕ್ಸರ್ ಗಾಡಿ ಏನಾರ ಹಾಳು ಮಾಡಿದ್ರೆ ನನ್ನ ಮಗನೇ ನಿನ್ನೇನು ಬಿಡೋದು ನಾನು. ನೀವು ಓಡಿಸ್ಬೇಡ ಮತ್ತೆ ಗಾಡಿಯ ಮಾಡಿದವ್ರಿಗೆಲ್ಲ ಟ್ಯಾಕ್ಟ್ರಿ ತಗೊಂಡು KB ಕ್ರಾಸ್ಗೆ ಹೋಗ್ತಾ ಇದೀವಿ. ಅದು ಯಾಕೋ ಸ್ಟಾರ್ಟಿಂಗ್ ಟ್ರಬಲ್ ಆಗೈತೆ ಇವ್ರುಗಳು, ಏನು ಅಂತ ಗೊತ್ತಿಲ್ಲ. ಈಗ ಅದನ್ನೊಂದು ಚೆಕ್ ಮಾಡಿಸ್ಕೊಂಡು ಬೈಕ್ ನಮ್ಮ ಹುಡುಗಂಗೆ ವಾಪಸ್ ಕೊಟ್ಟು ಕಳಿಸ್ಕೊಡ್ತೀನಿ. ನಾವು ಟ್ಯಾಕ್ಟ್ರಿ ತಗೊಂಡು ಸೀದಾ ಹಂಗೆ ತುರುವೇಕೆರೆಗೆ ಹೋಗಿ ಅದನ್ನು 30 ಚೀಲ ಗೊಬ್ಬರ ಹಾಕೊಂಡು ಸೀದಾ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಹೋಗೋದು ಗೈಸ್. ಈಗ ಫಸ್ಟ್ ಅದು ಏನಾಯ್ತು ನೋಡಬೇಕು, ಯಾಕೋ ಸ್ಟಾರ್ಟ್ ಆಗ್ತಿಲ್ಲ. ಪ್ರೂವ್ ಮಾಡಿ ಸ್ಟಾರ್ಟ್ ಮಾಡಿರೋದು ಗೈಸ್. ಬನ್ನಿ ಹೋಗೋಣ ಇವಾಗ KB ಕ್ರಾಸ್ಗೆ ಹೋಗಿ ಬರೋಣ. ಮಾಡಿದವ್ರುಗಳೇ ಇವಾಗ KB ಕ್ರಾಸಲ್ಲಿ ಇದ್ದೀವಿ. KB ಕ್ರಾಸಿಂದ ಸೀದಾ ತುರುವೇಕೆರೆಗೆ ಹೋಗೋಣ. ಬ್ಯಾಟ್ರಿ ರಿಪೇರಿ ಮಾಡಿಸ್ಕೊಂಡ್ರಗಳ ಬ್ಯಾಟ್ರಿ ಶಾಪಲ್ಲಿ ಇದ್ದೀವಿ. ಅದೇನು ಕೀಲ್ ಒಟ್ಟನ್ನ ಸ್ಟಾರ್ಟ್ ಆಗ್ತಿಲ್ಲ. ಸ್ಟಾರ್ಟ್ ಆದ್ಮೇಲೆ ಸಿಗ್ತೀನಿ ದೇವ್ರುಗಳೇ. ಕೀಲ್ ಏನು ಹೋದ್ಮೇಲೆ ಸ್ಟಾರ್ಟ್ ಆಗ್ತಿಲ್ಲ. ಮಾಡಿದವ್ರುಗಳೇ ಗಾಡಿ ಬ್ಯಾಟ್ರಿದು ಸರಿ ಆಯಿತು. ಇವಾಗ ಅದೊಂದು ನೇಗ್ಲು ಪಿನ್ನು ಐತೆ. ಆ ನೇಗ್ಲು ಪಿನ್ ತಗೊಂಬಿಟ್ಟು ಸೀದಾ ತುರುವೇಕೆರೆಗೆ ಹೋಗಿ ಗೊಬ್ಬರದಲ್ಲಿ ಗೊಬ್ಬರ ಹಾಕ್ಬಿಟ್ಟು ಹೋಗೋಣ. ಬಂದಿದ್ದವ್ರು ಸೀದಾ ತುರುವೇಕೆರೆ ರೋಡಲ್ಲಿ ಅಲ್ಲೇ ಹೋಗ್ತಾ ಇದೆ ಟ್ಯಾಕ್ಟ್ರಿ ಮುಂದೆ. ನಮ್ಮ ಹುಡುಗ ತಗೊಂಡು ಹೋಗ್ತಾವೆ. ಇಲ್ಲೇ ನಾವು ಗಾಡೀಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಟ್ಯಾಕ್ಟ್ರಿ ಎತ್ಕೊಂಡ್ಬಿಟ್ಟು ನಾವು ಗಾಡಿ ಅವ್ನು ಮನೆ ತಗೊಂಡು ಹೋಗ್ತಾನೆ. ನಾವು ಸೀದಾ ಗೊಬ್ಬರದಲ್ಲಿ ಹೋಗೋಣ. ಅಲ್ಲಿ ಇದು ಪಿನ್ನಿಗೆ ಅಲ್ಲಿ ಹೊಡಿತಾ ನೋಡ್ರಿ. ಅಲ್ಲಿ ಎಲೆಕ್ಟ್ರಿಕಲ್ನ ನಿಲ್ಲಿಸ್ತಾವೆ ಗಾಡಿಯ ಅಲ್ಲಿ ಸೀದಾ ಹೋಗ್ತಾ ಇದ್ದೀವಿ ನೋಡ್ರಿ. ಬಂತು ಟೈಲರು ಮತ್ತು ಕುಳ ರಾಬರ್ ರಾಡ್ ಪಿನ್ನು ನೇಗ್ಲು ಎತ್ತಿ ಹಾಕಿದ್ದೀವಿ ಗಾಡಿ ಒಳಗೆ. ಬನ್ರಿ ಇವಾಗ ಟ್ಯಾಕ್ಟ್ರಿ ತಗೊಂಬಿಟ್ಟು ಸೀದಾ ತುರುವೇಕೆರೆಗೆ ಹೋಗೋಣ ಇವಾಗ. ನೋಡೋದು ನನ್ನ ಫಸ್ಟು ನೀನು ನೋಡಪ್ಪ. ನೀನು ದೊರೆ ನೀನು ನೋಡಿ ಹೇಳ್ದಷ್ಟು ಕೇಳು. ನೋಡು ಅಂದ್ರೆ ನೋಡ್ಬೇಕು. ಟ್ಯಾಕ್ಟ್ರಿ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಸೀದಾ ತುರುವೇಕೆರೆ ರೋಡಲ್ಲಿ. ಸ್ಪೀಕರ್ ಹಾಕ್ತಾನೆ, ಟ್ಯಾಕ್ಟ್ರಿ ಸೌಂಡಿಗೆ ವಾಯ್ಸ್ ಕೇಳಿಸಲ್ಲ. ಬರ್ರಿ ಇವಾಗ ಸೀದಾ ತುರುವೇಕೆರೆಗೆ ಹೋಗೋಣ. ನೋಡಿ ದೇವ್ರುಗಳೇ ಬಾಣ್ಸ ಅಂತ ಹತ್ತತ್ರ ರೀಚ್ ಆಗಿದ್ದೀವಿ. ಸ್ಟ್ಯಾಂಡ್ ಹಾಕೊಂಡು ಹೊಳ್ತಾವ ನಮ್ಮ ಹುಡುಗ ನೋಡ್ರಿ. ಬನ್ನಿ ಇಲ್ಲಿಂದ ಸೀದಾ ತುರುವೇಕೆರೆಗೆ ಹೋಗೋಣ. ಇದು ಹೋಗೋದು ಮ್ಯಾಕ್ಸಿಮಮ್ 30 ಅಷ್ಟೇ ಲಾಸ್ಟಿಗೆ ಐತಿ ನೋಡ್ರಿ. ಬಸ್ ಎಲ್ಲ ನಮ್ಮದು ಓವರ್ಟೇಕ್ ಮಾಡ್ತಾನೆ. ದೇವ್ರುಗಳೇ ಬಾಣ್ಸಂದ್ರ ರೀಚ್ ಆಗಿದ್ದೀವಿ. ಅಲೆಯ ದೇವ್ರುಗಳೇ ಬಾಣ್ಸಂದ್ರ ಅಂಡರ್ ಪಾಸಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಸೀದಾ ತುರುವೇಕೆರೆಗೆ. ಅಂಡರ್ ಪಾಸ್ ನೋಡಿ ಹೊಳ್ತಾ ಇದ್ದೀವಿ ಇವಾಗ ಇಲ್ಲಿಂದ. 1 hour later. ಯಾವ್ದುಗಳೇ ತುರುವೇಕೆರೆ ರೀಚ್ ಆಗಿದ್ದೀನಿ. ನಾಳೆ ತುರುವೇಕೆರೆ ಕೆರೆ ನೋಡ್ರಿ. ಇವಾಗ ಇಲ್ಲಿಂದ ತುರುವೇಕೆರೆ ಒಳಗೆ ಎಂಟ್ರೆನ್ಸ್ ಆಗಿ ನೋಡ್ರಿ. ಬಸ್ ಎಂಟ್ರಿ ಆಗ್ತಾ ಈ ಕಡೆ ನೋಡ್ರಿ. ಬನ್ನಿ ವಾನ್ ಇವಾಗ ಟ್ಯಾಕ್ಟ್ರಿ ತಗೊಂಬಂದು ಗೊಬ್ಬರದ ಅಂಗಡಿತಲ್ಲಿ ನಿಂತಿದ್ದೀವಿ. ಗೊಬ್ಬರ ಫಿಲ್ ಮಾಡಿಸ್ಕೊಂಡು ಹೋಗ್ಬೇಕು. ಅವಣ್ಣ ಬರಿತೈತೆ ಗೊಬ್ಬರನ. ಇದ್ದವ್ರುಗಳೇ ಗೊಬ್ಬರ ಲೋಡ್ ಮಾಡೋಕ್ಕೆ ಬಿಟ್ಟು ಈಗ ಇದಕ್ಕೆ ಹೋಗ್ತಾ ಇದ್ದೀನಿ. ಇದ್ರ ಕೆಲಸ ಐತೆ, ಅದಕ್ಕೆ ಹೋಗ್ಬಿಟ್ಟು ಬರ್ರಿ. ನಮ್ಮ ಹುಡುಗ ಲೋಡ್ ಮಾಡಿಸಿರ್ತೇನೆ ಅಷ್ಟೊತ್ತಿಗೆ. ಟ್ಯಾಕ್ಟ್ರಿ ಐತೆ ಅಲ್ಲ ಅವಣ್ಣ ಲೋಡ್ ಮಾಡ್ತೈತೆ. ಇಲ್ಲಿ ನಾನು ಅಣ್ಣಂಗೆ ಎತ್ಕೊಡ್ತಾ ಇದ್ದೀನಿ ಗೈಸ್. ಬನ್ನಿ ಎತ್ಕೊಟ್ಬಿಟ್ಟು ಸಿಗುವ ನಿಮಗೆ. ಫುಲ್ 30 ಚೀಲ ಹಾಕಿರೋದು ನೋಡ್ರಿ. ಬರ್ರಿ 30 ಚೀಲ ಆಯ್ತಾ ಇವ್ರುಗಳೇ. ಇನ್ನೊಂದು ಚೀಲ ಹಾಕ್ಬೇಕು. ಹೆಂಗೆ ಆಡ್ತಾವ್ರೆ ಅಂತ ಚೀಲ ಲೆಕ್ಕ ಚಿಕ್ಕ 29. ಇನ್ನೊಂದು ಚೀಲ ಹಾಕ್ಬೇಕು 30 ಆಗುತ್ತೆ. ನೋಡಿ ಹೆಂಗೆ ಆಡ್ತಾವ್ರೆ ಅಂತ. ಹಾಂ ಅದು ಹಾಕೊಂಡು ಹೋಗ್ತಾ ಇದ್ದೀವಿ. ಗೊಬ್ಬರದ ಅಂಗಡಿ ಸೀದಾ ಅಲ್ಲ ಗಾಡಿ ಲೋಡ್ ಆಗೈತೆ. ಬನ್ರಿ ಇವಾಗ ಹೋಗೋಣ ಸೀದಾ ಊರಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಬಾರೋ ಮುಂದಕ್ಕೆ ಬಾರೋ. ಮುಂದಕ್ಕೆ ಬಾ ನೀನು ಮುಂದಕ್ಕೆ. ನಿಮ್ಮ ಅಮ್ಮೇರ ಬತ್ತೈತಿ. ಯಾರ್ಯಾರು ಎಲ್ಲ ಗೊತ್ತಲ ತರೋಣ ಜಾಗ. ಗೊಬ್ಬರ ಹಾಕೊಂಡು ತುರುವೇಕೆರೆ ಬಿಡ್ತಾ ಇದೀವಿ. ಟೈಮ್ ಬಂದು ಇವಾಗ ದೇವ್ರುಗಳೇ 6:20 ಆಗಿದೆ. ಇವಾಗ ಸೀದಾ ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟು ಮತ್ತಾಗೋಣ. ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಹೋದ್ಮೇಲೆ ಸಿಗ್ತೀನಿ ದೇವ್ರುಗಳೇ. ಬನ್ನಿ ಇವಾಗ ಹೋಗುವ ಸೀದಾ ತುರುವೇಕೆರೆ ಅಂತೀನಿ ಗೈಸ್. ಮನೆಗೆ ಹೋಗೋಣ ಸೀದಾ. ಬನ್ನಿ ಹೋಗೋಣ ದೇವ್ರುಗಳೇ. ಡೀಸೆಲ್ ಹಾಕ್ಸೋಕ್ಕೆ ನಿಂತಿದ್ದೀನಿ. ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಇವಾಗ ಮನೆ ಹತ್ರ ಹೋಗೋಣ. ನೋಡಿದವ್ರುಗಳೇ 33 ಲೀಟ್ರ್ ಬಂದೈತೆ ಡೀಸೆಲು. ನೋಡಿದವ್ರುಗಳೇ ಇವಾಗ ಊರು ಬಿಟ್ಟು ತುರುವೇಕೆರೆ ಬಿಟ್ಟು ಹೋಗ್ತಾ ಇದ್ದೀನಿ. ಟ್ಯಾಕ್ಟ್ರಿ ಸೌಂಡಲ್ಲಿ ಏನು A few inches later.
ಫೈನಲಿ ಮನೆ ಹತ್ರ ಬಂದು ನೋಡಿ, ಬೆಳಗ್ಗೆ ಹಾಕ್ಬೇಕಾದ್ರೆ ಸಿಗ್ತೀನಿ. ಇಷ್ಟೇ ವಿಡಿಯೋ ಬರೋದಾಗ ಬಾಯ್ ಗಾಯ್ಸ್. The next day. ಇವ್ರುಗಳೇ ನೆನ್ನೆ ಗೊಬ್ಬರ ತಂದಿದ್ದೆಲ್ಲ ಇವತ್ತು ಗೊಬ್ಬರ ಆಗೋಕ್ಕೆ ಬಂದವ್ರೆ ಗೈಸ್. ಇವತ್ತು ದುಡ್ಡು ಕೊಟ್ಟು ಗೊಬ್ಬರ ಹಾಕ್ಬಿಟ್ಟು ಇವತ್ತು ನಾಳೆ ನುಕ್ಸಾನ ಬರ್ರಿ ಅದೇನಾಗುತ್ತೆ ಅಂತ ತೋರಿಸ್ತೀನಿ. ತೋಟಕ್ಕೆ ಹುಡುಗ ಟ್ಯಾಕ್ಟ್ರಿ ತಗೊಂಡು ಹೋಗೋನೆ, ಆಳುಗಳು ಸಹ ತೋಟಕ್ಕೆ ಹೋಗೋರೆ ನೋಡಿ. ಇನ್ನೂ ಹೋಗ್ತಾವ್ರೆ. ಇವಾಗ ನಾನು ಆನ್ ದಿ ಸ್ಪಾಟ್ ಬಂದೆ. ಬರ್ರಿ ಇವಾಗ ಫಸ್ಟ್ ಅಲ್ಲಿಗೆ ಹೋಗೋಣ. ತೋಟದೊಳಗೆ ಆಳುಗಳು ಬಂದವ್ರೆ, ಅಲ್ಲಿ ಟ್ಯಾಕ್ಟ್ರಿ ಬತ್ತೈತೆ. ನಮ್ಮ ಹುಡುಗ ಟ್ಯಾಕ್ಟ್ರಿ ರಿವರ್ಸ್ ಹೊಡಿತಾನೆ. ಬರೀ ರಿವರ್ಸ್ ತಾಣಾನ ಈಗ. ಇವ್ರುಗಳೇ ಮಿಕ್ಸ್ ಮಾಡ್ಕೊಂತವ್ರ ಗೊಬ್ಬರಗಳ್ನ. ಇವ್ರುಗಳೇ ನೀರು ಒಂದು ಮಿನ್ಗೆ ಬಕೆಟು ಇನ್ನೊಂದು ಎಕ್ಸ್ಟ್ರಾ ಚೊಂಬೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಸೀದಾ ತೋಟದ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ನಮ್ಮ ಹುಡುಗನ ತಡಿ ಥರ ಕಳಿಸಿದ್ದೀನಿ. ಇವಾಗ ಫಸ್ಟ್ ಆಫ್ ಆಲ್ ತೋಟದ ಹತ್ರ ಹೋಗ್ಬಿಟ್ಟು ಅವ್ರು ಗೊಬ್ಬರ ಹಾಕೋದು ತೋರಿಸ್ತೀನಿ. ಬರೀ ಇವಾಗ ಬರೀ ನೋಡಿದವ್ರುಗಳೇ ಇದನ್ನೆಲ್ಲ ಕೆಳಗಡೆದು ಮುಗಿಸೋರೆ. ಅದರೊಳಗೆ ಹಾಕೊಂಬಂದ್ಬಿಟ್ಟೆ, ಇನ್ನು ಅದರೊಳಗೆ ಇಟ್ಕೊಳಕ್ಕಾಗಲ್ಲ ಅಂತ ನಾನು. ನೋಡಿದವ್ರುಗಳೇ ಅಲ್ಲಿ ಇದು ಮ್ಯಾಗಡೆ ಮಾಡಿದ್ದು ಇದನ್ನೂ ಅಲ್ಲೇ ಮುಗಿಸೋರೆ ನೋಡ್ರಿ. ಪೂರ ಮುಗಿಸಿ ಹಾಕ್ಯವ್ರೆ ನೋಡ್ರಿ. ಇದನ್ನು ಮುಗಿಸಿ ಇವಾಗ ಫುಲ್ ಸಿಗೋಣ ಬರ್ರಿದವ್ರುಗಳೇ. ಇದು ಮುಗೀತು. ಇದನ್ನು ತುಂಬ್ತಾವ್ರೆ ಇವಾಗ ಟ್ಯಾಕ್ಟ್ರಿ ಒಳಗೆ. ಅಲ್ಲೇದಲ್ಲೇ ಲಾಸ್ಟ್ ಮಾಡಿ ಮುಗೀತು ದೇವ್ರುಗಳೇ. ಇದನ್ನು ತುಂಬಿ ಇವಾಗ ಬೇರೆ ತಕ್ಕ ಹೋಗ್ಬೇಕು. ಬನ್ನಿ ತೋರಿಸ್ತೀನಿ ನಿಮಗೆ. ದೇವ್ರುಗಳೇ ಇಲ್ಲಿದ್ದು ಮುಗೀತು. ಇವಾಗ ಬೇರೆ ತೋಟಕ್ಕೆ ಹೋಗ್ಬೇಕು. ಒಂದು ಚೀಲ ತುಂಬಿಕ್ತಾವ್ರೆ ಇವಾಗ ಫುಲ್ ಮಾಡಿಸಿ. ಬುಗ್ಗುರು ಇದೊಂದು ಸಾಲು ಹೋಗವ್ರೆ. ನೋಡಿದವ್ರುಗಳೇ ಫೈನಲಿ ಮುಗೀತು. ಚೀಲ ತುಂಬ್ತಾವ್ರೆ ಟ್ಯಾಕ್ಟ್ರಿಗೆ. ನಾವು ಹೊಟ್ಟೆಪಾಡು ನಡಿಬೇಕಲ್ಲಣ್ಣ, ಹೊಟ್ಟೆಪಾಡು ನಡಿಬೇಕಲ್ಲ ಗೈಸ್. ಇದೊಂದು ಚುಟ್ಟು ತುಂಬ್ಕೊಂಬಿಟ್ಟು ಸೀದಾ ಬೇರೆ ತೋಟಕ್ಕೆ ಹೋಗೋದೆ ಗೈಸ್. ಇವಾಗ ಚೀಲ ತುಂಬ್ತಾವ್ರು ನೋಡಿ. ಎಲ್ಲಿ ನೋಡಿದವ್ರುಗಳು ತುಂಬ್ತಾಯ್ತು ಇವಾಗ. ಅವೆಲ್ಲ ಲೋಡ್ ಆಗೋ ಚೀಲ. ನೋಡಿದವ್ರುಗಳೇ ತಿಂಡಿ ಆಯಿತು. ಇವಾಗ ತೋಟದ ಹತ್ರ ಬಂದಿದ್ದೀನಿ. ಬಿನ್ಗೆ ನೀರು ತಗೊಂಡು ನಮ್ಮ ಹುಡುಗ ಟ್ಯಾಕ್ಟ್ರಿ ತಂದು ಇಸೋನೆ ಅಲ್ಲೇ ಇಲ್ಲಿ ಹಾಕ್ತವ್ರೆ. ಬನ್ರಿ ಇವಾಗ ಇಲ್ಲಿ ಹಾಕ್ಬೇಕಾರೆ ನೋಡೋಣ ಎಷ್ಟು ಹಾಕೋರೆ ಏನು ಕತೆ ಅಂತ. ಅಲ್ಲಿ ಹೋಗಿ ಸೀದಾ ತೋರಿಸ್ತೀನಿ ಎಷ್ಟು ಹಾಕೋರೆ ಏನು ಅಂತ. ಬನ್ನಿ ಇವಾಗ ಅಲ್ಲಿ ಒಂದು ಸೀದಾ ಫಸ್ಟ್ ಆಫ್ ಆಲ್ ಈಗ ದೇವ್ರುಗಳೇ ಇಲ್ಲದಲ್ಲೇ ಸತ್ಯ ಹೊಡೆದಿರೋದು. ಎಷ್ಟು ಬೇಗ ಅಲ್ಲಿ ಚಿಗ್ರೈತೆ, ಸತ್ಯ ಹೊಡೆದಿರೋ ಚಿಗ್ರೈತೆ ನೋಡಿರಿ. ಟ್ಯಾಕ್ಟ್ರಿ ಎಲ್ಲ ಐತೆ, ಕಾಣಿಸ್ತಿರ್ಬೋದು ನಿಮಗೆ. ಇದು ಮುಗೀತು. ಇವಾಗ ಕೆಳಗಡೆದಕ್ಕೆ ಹೋಗೋರೆ. ಬರ್ರಿ ಇವಾಗ ನಾವು ಕೆಳಗಡೆದಕ್ಕೆ ಹೋಗಿ ಅದನ್ನು ಹಾಕ್ಸ್ಬಿಟ್ಟು ಸೀದವ ಬರುವ. ಈಗ ಅಲ್ಲಿ ಮನೆ ತಕ್ಕಿತ್ತು ಮತ್ತು ಊರು ಮುಂದ್ಗಡೆದು ಹಾಕ್ಸಿರೆ ಮುಗೀತು ಗೈಸ್. ಬನ್ನಿ ಇವಾಗ ಅದು ನೋಡೋಣ ಇವಾಗ ಹೋಗಿ. ಫಸ್ಟ್ ಆಫ್ ಆಲ್ ಇವಾಗ ಬರ್ರಿ ಇವಾಗ ಕೆಳಗಡೆದು ಹಾಕ್ತವ್ರೆ, ಅದು ತೋರಿಸ್ತೀನಿ ಇವಾಗ ಬೇಕಾರೆ. ನೋಡಿ ಇವರಲ್ಲೇ ನೀರು ಬಿಟ್ಟವ್ರೆ. ಇದ್ರಗಳೇ ಗೊದ್ಲೆ ಇದಾಗಿತ್ತು. ಗೊದ್ಲೆ ತಗೊಳ್ಳೋಣ ಅಂತ ಗೊದ್ಲೆ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಸೀದಾ. ತೋಟದಾಗ ಹೋಗಿ ಗೊದ್ಲಿ ಕೊಟ್ಬಿಟ್ಟು ಸೀದಾ ಇನ್ನೊಂದು ತೋಟದಲ್ಲಿ ಅದೇನು ಮುಗಿಸಾಕಿರೋ ಇನ್ನೊಂದು ತೋಟದಾಗ ಕರ್ಕೊಂಡೋಗಿ ಅವೆರಡು ಮುಗಿಸ್ಬೇಕು ನೋಡೋಣ. ಹಾಕ್ತವ್ರು ಇವಾಗ. ಮುಗೀತು ಇವಾಗ ಹೋಗ್ತಾ ಇದ್ದೀವಿ ಇನ್ನೊಂದು ತೋಟಕ್ಕೆ. ನಡಿ ಕೇಳೋನ್ಗೆ ಸಾಂಗ್ ಹಾಕಿ ಅವ್ನು ಕೇಳಿಸಲ್ಲ. ನಡಿಯನ್ನು ಮಾಡಿದವ್ರುಗಳೇ ಟ್ಯಾಕ್ಟ್ರಿ ಬರ್ತೈತೆ. ಇವಾಗ ಸೀದಾ ಮನೆ ಹತ್ರ ಹೋಗೋದೆ ದೇವ್ರುಗಳೇ. ಟ್ಯಾಕ್ಟ್ರಿ ಬದೈತೆ, ಸೀದಾ ಹೋಗೋದೆ ಮನೆ ಹತ್ರ ಇವಾಗ. ನೋಡ್ರಿ ಬಂತು, ಬರ್ರಿ ಹೋಗೋಣ ಇವಾಗ ಸೀದಾ ಮನೆ ಹತ್ರ. ಬರ್ರಿ ಇವಾಗ ಸೀದಾ ಹೋಗೋಣ ಮನೆ ಹತ್ರ. ಸೀದಾ ಮನೆ ಹತ್ರ ಹೋದ್ರೆ ಮನೆ ಹತ್ರ ಮುಗಿಸಿ ಗೈಸ್, ಕೆಳಗಡೆ ಮುಗಿಸಿ ಓಕೆ ಹೊಡೆದ್ಬಿಡೋದೆ. ಬರ್ರಿ ಹೋಗೋಣ ಇವಾಗ ಸೀದಾ ಮನೆ ಹತ್ರ. ನೋಡ್ರಿ ಆಳುಗಳೆಲ್ಲ ಬಂದವ್ರೆ ಬೈಕಲ್ಲಿ. ಬಂದು ಹೋಗ್ಬಿಡೋಣ ಇವಾಗ ಸೀದಾ. ಫೈನಲಿ ಮನೆ ಹತ್ರ ಬಂದು ಟ್ಯಾಕ್ಟ್ರಿ ರಿವರ್ಸ್ ಹೊಡಿತಾವ ನಮ್ಮ ಹುಡುಗ. ನಮ್ಮ ಹುಡುಗ ರಿವರ್ಸ್ ಹೊಡಿತಾವನೆ ಟ್ಯಾಕ್ಟ್ರಿನ. ಬರ್ರಿ ಇವಾಗ ರಿವರ್ಸ್ ಹೊಡ್ಕೊಂಡು ಹೋಗೋಣ ಸೀದಾ ಮುಂದಕ್ಕೆ ಹೋಗಿ ಅಲ್ಲಿಗೆ ಹಾಕೋಣ. ನೋಡ್ರಿ ಸೀದಾ ರಿವರ್ಸ್ ಹೋಗ್ತಾಯಿತ್ತು ಟ್ಯಾಕ್ಟ್ರಿ ಅಡಿಕೆ ಗಿಡದೊಳಗೆ. ಬರ್ರಿ ಇದನ್ನ ಹೋಗಿ ಹಾಕೋಣ ಇವಾಗ ಸೀದಾ ರಿವರ್ಸ್. ಬರ್ರಿ ಅವ್ನು ಪಕ್ಕ ಬಿಡವನು, ಪಕ್ಕ ನೀನು ತಲೆ ಕೆಡಿಸ್ಕೊಬೇಡ. ಹೆಂಗ್ ತರಿವೆ ಅಂತ ನೋಡಿದವ್ರುಗಳೇ ರಿವರ್ಸ್ ಬರ್ತಾವನ್ ಗಾಡಿ ತಗೊಂಡು. ಹಾಂ ಇಲ್ಲಿಗೆ ಬರಲಿ ಬಿಡು, ಇಲ್ಲಿಗೆ ಬರಲಿ ಬಿಡು, ಇಲ್ಲಿಗೆ ಏಯ್ ಅಡಿಕೆ ಮರ ಏಯ್ ಕರೀತಾರೆ. ಇನ್ನೇನು ಕರೀತಾರೆ. ಲಾಟಿಗೆ ಬಂದು ಇವಾಗ ಗೊಬ್ಬರ ಇಳಿಸ್ತಾವ್ರೆ. ಬಸಣ್ಣ ಇಳಿಸ್ಬೇಕು. ಹಾಂ ಇಳಿಸು
ನೋಡ್ರಿ ಒಂದು 3-5 ಜೋಕಿಟವೆ ಇವಾಗ ಗೊಬ್ಬರ ಸುರಿದು ಈಗ ಇಲ್ಲೇದು ಸ್ಟಾರ್ಟ್ ಮಾಡ್ತಾರೆ ಮನೆ ತೆಗೆದು. ನೋಡ್ರಿ ಇದನ್ನು ಮುಗಿಸಿ ಇವಾಗ ನಾವು ನೇಗ್ಲು ತಗೊಂಡು ಹೊಡೆಯೋಕೆ ಹೋಗ್ಬೇಕು. ಓ ನಿಧಾನಪ್ಪ ನೋಡಿ ಜೋರುಗಳು ಸುರಿತಾರೆ. ಹಾಂ ತುಂಬಿತು. ಇವಾಗ ಇದನ್ನು ಬಿಟ್ಟು ಟೈಲರ್ ಬಿಟ್ಬಿಟ್ಟು ಇವಾಗ ಇಂಜಿನ್ ತಗೊಂಡೋಗ್ತಾ ಇದ್ದೀವಿ. ಇವಾಗ ರಾಬರ್ ರಾಡ್ ಬಿಟ್ಬಿಟ್ಟು ಹೋಗಿ 5ಅಲ್ಲಿ ನೇಗ್ಲು ಹಾಕೊಂಬರ್ಬೇಕು. ನಾವು 3 ಒಬ್ರದ್ದು ಹೇಳಿದ್ದೀನಿ, 5ಅಲ್ಲಿ ನೇಗ್ಲು ಇರಲಿಲ್ಲ, 7ಅಲ್ಲಿಂದ ಐತೆ. ಈಗ ಹೋಗಿ ಅದನ್ನೊಂದು ಸಾಲ ಹೊಡೆದ್ಬಿಟ್ಟು ಬರಬೇಕು. ಬನ್ರಿ ಇವಾಗ ವಾನ್ ಹಾಕೊಂತ ಇದ್ದೀವಿ. ಇವಾಗ ನೋಡಿ ಅವ್ರುಗಳೇ ಇಷ್ಟೋ ತನಕ ಅಲ್ಲೇದು ಕ್ಲೀನ್ ಮಾಡಿದ್ದಾಯ್ತು. ಇವಾಗ ಇಲ್ಲೇ ಕ್ಲೀನ್ ಮಾಡ್ಸೋಕೆ ಕರ್ಕೊಂಬಂದಿದ್ದೀನಿ. ಇಲ್ಲೇದು ಕ್ಲೀನ್ ಮಾಡಿಸಿರೋರು ಗೊಬ್ಬರ ಹಾಕೋಕ್ಕೂ ಸರಿ ಆಗುತ್ತೆ ಅಂತ ಇಲ್ಲೇ ಹೊಡೆಸ್ತಾ ಇದ್ದೀನಿ. ಬರ್ರಿ ಇವಾಗ ನಾನು ಹೋಗಿ ಊಟ ತರಬೇಕು. ನೋಡಿದವ್ರುಗಳೇ ಇದು ಫೈನಲಿ ಮುಗೀತಿದ್ದು. ಪೂರ ಹಾಕೋರು ನೋಡ್ರಿ, ಹಾಕಿರೋದು ಕಾಣಿಸ್ಬೋದು ನಿಮಗೆ. ಗೊಬ್ಬರ ಹಾಕೋರಲ್ಲ ಹಾಕಿರೋದು ಕಾಣಿಸ್ಬೋದು. ಇದನ್ನು ಮುಗಿಸ್ಕೊಂಡು ಇವಾಗ ಸೀದಾ ನಾನು ಊಟ ತರಕ್ಕೆ ಹೋಗ್ಬೇಕು ಗೈಸ್. ಬರ್ರಿ ಊಟ ತಗೊಂಬಿಟ್ಟು ಬರ್ಬೋ ಹೋಗಿ ಅಂತ ಹೇಳ್ತಾ ಬರ್ರಿ ನೋಡೋಣ ಒಂದು ಏನು ಕತೆ ಏನು ಅಂತ. ಊಟ ತರೋಣ ಅಂತ ಹೋಗ್ತಾ ಇದ್ದೀನಿ. ಬರ್ರಿ ಇವಾಗ ಊಟ ತಗೊಂಬಿಟ್ಟು ಸೀದಾ ಹೋಗೋಣ. ಆಳ್ಗಳು ತಲೆ ಮುಗ್ಸಾಕ್ಯವ್ರೆ, ತೆಂಗಿ ಹಿಡಿದು ಒಂದೇ ಇರೋದು. ಅದ್ರ ಮುಗ್ಸಿದ್ರೆ ನಾವು ಇಲ್ಲಿ ಗೇಮೆ ಹೊಡ್ಕೊತೀವಿ. ಗೇಮೆ ಹೊಡ್ಕೊಂಡು ಇವತ್ತು ನೇಗ್ಲು ಕೊಟ್ಬಿಟ್ರೆ ಅವ್ರ ಕೆಲಸ ಮುಗೀತು ಗೈಸ್. ಬರ್ರಿ ಇವಾಗ ಸೀದಾ ಹೋಗಿ ಊಟ ತಗೊಂಬಿಟ್ಟು ಹೋಗೋಣ. ವಾಯ್ಸ್ ಏನು ಕೇಳಿಸಲ್ಲ ದೇವ್ರುಗಳ ಹಿಂಗೆ ಮಾತಾಡಿದ್ರೆ. ಬರ್ರಿ ಇವಾಗ ಸೀದಾ ಊಟ ತಗೊಂಬಿಟ್ಟು ಹೋಗಿ ತೋಟಕ್ಕೆ ಹೋಗಿ ಸಿಗ್ತೀವಿ. ಊಟ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. A few moments later. ಮುಗಿದೈತೆ. ಇದು ಲಾಸ್ಟ್ ತೋಟಕ್ಕೆ ಬಸವಣ್ಣ ಕರ್ಕೊಂಡ್ ಬಂದಿದ್ದೀನಿ. ಇನ್ನು 5 ಚೀಲವೇ ಇವನ್ ಮುಗಿಸ್ಬೇಕು. ಏನು ಹೇಳ್ತೀರಾ ಬಸವಣ್ಣ? ಓಕೆ ಓಕೆ ಡನ್. ದೇವ್ರುಗಳೇ ಇಲ್ಲಿಗಲೇ ಹಾಕ್ತವ್ರೆ. ಬಸವಣ್ಣ ಇಲ್ಲೊಂದು ಪೋಸು ಹಾಕು. ಹ್ಞೂ ನೋಡಿದವ್ರುಗಳೇ ಹಾಕ್ತವ್ರೆ. ಎಷ್ಟೆಷ್ಟು ಹಾಕ್ತಿದ್ಯಾ ಒಂದೊಂದು ಮರಕ್ಕೆ? 6 ಬೀಳ್ತಾಯ್ತಾ? 6 ಅಂದ್ರಲ್ಲಿಗೆ 3 kg 3 ಬೀಳ್ತೈತೆ. ಫಸ್ಟ್ 2 ಹಾಕ್ಬಿಡೋದು. ಹಾಂ ಆಮೇಲೆ ಮಿಕ್ಕಿರ ಹಾಕೋಣ ತಿರ್ಗವ. ಹ್ಞೂ ಹಾಕಿದ್ದೀನಿ. ಹ್ಞೂ ಆಮೇಲೆ ಮಿಕ್ಕಿರ ಹಾಕೋಣ ಬೇಕಾರೆ. ಇವ್ರುಗಳೇ ಚೀಲ ಜೋಡಿಸ್ತಾವ ನಮ್ಮ ಹುಡುಗ. ಎಷ್ಟಾದವಮ್ಮ? 16 ಮುಗೀತು. ಬರ್ರಿ ಇವಾಗ ಮನೆ ಹತ್ರ ಹೋಗೋಣ ಟ್ಯಾಕ್ಟ್ರಿ ತಗೊಂಡು. ಒಬ್ರದ್ದೆಲ್ಲ ಮುಗೀತು. ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಇವಾಗ ನೇಗ್ಲು ಹೊಡಿಯೋಕೆ ಹೋಗ್ಬೇಕು. ಬಸವಣ್ಣ A few inches later. ಇವಾಗ ಅವ್ರನ್ನ ಕಳಿಸಿ ಟ್ಯಾಕ್ಟ್ರಿ ತಗೊಂಡು ಇವಾಗ ಹೋಯ್ತಾ ಇದ್ದೀವಿ. ಕೆಳಿಕೆ ಹೊಡೆಯೋಣ ಅಂತ ಕರ್ಕೊಂಬಂದಿದ್ದೀನಿ. ಅಲ್ಲೊಂದು ಸಾಲು ಬಿಟ್ಟು ನೋಡಿಸ್ದೆ, ಅಲ್ಲಿ ಒಣ ಆಗಿತ್ತು ಗೈಸ್. ಹಾಗಾಗಿ ಇಲ್ಲೊಂದು ಸಾಲು ಹೋಗ್ತಾವನೆ. ಇಲ್ಲಿ ತ್ಯಾವ ಆಯ್ತೋ ಒಣ ಆಯ್ತೋ ಗೊತ್ತಾಗುತ್ತೆ. 7ಅಲ್ಲೇ ಹೊಡಿಸ್ಬಿಡೋಣ ಅಂತ ಸುಮ್ಮನಾಗಿದ್ದೀನಿ. ಇದು 5ಅಲ್ಲಿದ್ದು ಹಿಂಗಾಗಿ ನೋಡಿಸ್ತಾ ಇದ್ದೀನಿ ಅಷ್ಟೇ. ಹೊಡಿತಾವನೆ. ಅಡಿಕೆ ಗಿಡದಾಗಲಿಲ್ಲ, ಫುಲ್ ಅದು ಒಣ ಆಗೈತೆ. ಇವಾಗ ಇದು ನೋಡಿತಾವನೆ. ಇದು ನೋಡಿಸ್ಕೊಂಡು ನೋಡೋಣ. 2 ಸಾಲ ಬರೋಕ್ಕೆ ಹೇಳಿದ್ದೀನಿ. 2 ಸಾಲ ನೋಡಿದ್ಮೇಲೆ ಹೇಳ್ತೀನಿ ಗೈಸ್ ಏನಾಗುತ್ತೆ ಏನು ಕತೆ ಅಂತ. RPM ಯಾವ ನಡಿಕೊಂಡು ನೋಡಿ ಗೈಸ್. ಎಲ್ಲ ಇಷ್ಟೊತ್ತಿಗೆ ಮುಗೀತು, ಹೊಡಿಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಇಷ್ಟೇ ವಿಡಿಯೋ ಬರೋದಾಗ ಗೈಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಿ ಯು.